ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿ ಏನು ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಹೆಣ್ಣಪ್ಪು ಎಣ್ಣೆಯಲ್ಲಿ ಮಾಡೋದಿದ್ದು. ಅಕ್ಕಿ ನೋಡೋಣ ಬನ್ನಿ ಏನೇನು. ನೋಡಿ ಮೊದಲಿಗೆ ನೋಡಿ ಕುಶಲಕ್ಕಿ ಈ ಥರ ವೈಟಾಗಿರೋದು ಕುಶಲಕ್ಕಿ ಬೇಕು. 1 ಕಪ್ಪು ನೋಡಿ, 1 ಕಪ್ಪು ಅಕ್ಕಿ ಮತ್ತು 1 ಹೋಳು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಪದಾರ್ಥ ಬೇಕು ಇದಕ್ಕೆ. ಇದನ್ನು ಅಕ್ಕಿ ನೀರಲ್ಲಿ ನೆನೆಬೇಕಿದು ಒಂದು 4-5 ಅವರು. ನಾನು ನೆನೆಸಿದ್ದೆ ಮುಂಚೆನೇ. ನೆನೆಸ್ಬಿಟ್ಟು ರುಬ್ಬಬೇಕು. ಇದು ಬೇರೆ ಬೇರೆನೇ ನೆನೆಸ್ಬೇಕು. ಇದು ನೆನೆಸ್ಬೇಕು, ಯಾಕಂದರೆ ಕುಶಲಕ್ಕಿ ಬೇಗ ವೈಟ್ ಅಕ್ಕಿ ಜೊತೆ ರುಬ್ಬಲ್ಲ. ಅದಕ್ಕೋಸ್ಕರ ಇದು ರೇಷನ್ ಅಕ್ಕಿ ಸೊಸೈಟಿಲಿ ಕೊಡ್ತಾರಲ್ಲ ಅದು. ಚೆನ್ನಾಗಿ ತೊಳೆದು ನಾವು ಒಂದು 4-5 ಅವರು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತಿನ್ನೋದಕ್ಕೆ ನಾನು ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕುಶಲಕ್ಕಿ ಮತ್ತು ವೈಟ್ ಅಕ್ಕಿ, ಉಪ್ಪು ಸೇರಿಸಿದ್ದೀನಿ. ನೋಡಿ ಇದು ತೆಳುಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬೆರಕೆ ಮಾಡ್ಕೊಬೇಕು. ತೆಳು ಕಲಿಸ್ತಿರ್ತೀನಿ. ಇದು ತೆಳು ಆದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ತೆಳು ಆಗುತ್ತೆ ಅದು ನಾವು ರುಬ್ಬುವಾಗ. ನೋಡಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಮಾಡಬಾರ್ದು. ಸ್ವಲ್ಪ ಯಾವುದಾದ ಅಂದರೆ ಸ್ವಲ್ಪ ಚಪಾತಿ ಹಿಟ್ಟಿನ ಹದದಲ್ಲಿರಬೇಕು. ನೋಡಿ ಈ ಹದದಲ್ಲಿರಬೇಕು. ನೋಡಿ ಮುಟ್ಟಿದ್ರೆ ಈ ಥರ ಇರಬೇಕು. ನೋಡಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೋಣ. ಕೈಗೆ ಸ್ವಲ್ಪ ಎಣ್ಣೆ ಈ ಥರ ಮಾಡಿ ಈ ಥರ ನೋಡಿ ಈ ಥರ 2 ಪೇಪರ್ ತಗೊಂಡಿದ್ದೀನಿ. ನೋಡಿ ಈ ಥರ ಮಿಷಿನ್ ಇದೆ ನಮ್ಮ ಮನೇಲಿ. ನಿಮ್ಮ ಮನೇಲಿ ಇದ್ದರೆ ಮಾಡಿ, ಇಲ್ಲ ಅಂದರೆ ನಾನು ಬೇರೆ ಥರ ಹೇಳ್ಕೊಡ್ತೀನಿ. ಈ ಥರ ಮಾಡಿದ್ದೀನಿ ನೋಡಿ ಈ ಥರ ಮಿಷಿನ್ ಮೇಲೆ ಇಟ್ಟೋಣ. ಜಾಸ್ತಿ ಪ್ರೆಶ್ ಮಾಡಬಾರ್ದು, ಸುಮ್ಮನೆ. ಮೊಟ್ಟೆ ಸಾರು, ಕೋಳಿ ಸಾರು, ಮೀನು ಸಾರು ಇದೆ. ನಿಧಾನಕ್ಕೆ ಈ ಥರ ಹಾಕಿ ನೋಡಿ ಮೊಟ್ಟೆ ಸಾರು ರೆಡಿಯಾಗಿದೆ. ಇದನ್ನು ತೋರಿಸು. ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕಿದು. ನೋಡಿ ಈ ಥರ ಒತ್ತಿದ್ರೆ ಮೇಲೆ ಬರುತ್ತೆ. ಈ ಥರ ಆರಿದ್ರೆ ತುಂಬ ಗಟ್ಟಿ ಆಗುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ಹೇಗಿದೆ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. मेरे दिल के भी दिल में है तू। हाँ मेरे